ಭೀಕರ ರಸ್ತೆ ಅಪಘಾತವಾಗಿದೆ. ಮೂವರು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಬಳ್ಳಾರಿಯಲ್ಲಿ ಒಂದೇ ಕುಟುಂಬದ ಮೂವರ ದಾರುಣ ಅಂತ್ಯವಾಗಿದೆ. ಭೀಕರ ರಸ್ತೆ ಅಪಘಾತಕ್ಕೆ ಮೂವರು ಕೊನೆಯುಸಿರೆಳೆದಿದ್ದಾರೆ. ಬಳ್ಳಾರಿಯಲ್ಲಿ ಒಂದೇ ಕುಟುಂಬದ ಮೂವರು ಸದಸ್ಯರು ಈಗ ಸಾವನ್ನಪ್ಪಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ರಾಜ್ಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ತಮಿಳುನಾಡಿನ ದೇಗುಲದಿಂದ ಮರಳುವಾಗ ಈ ಅಪಘಾತ ಆಗಿದೆ. ಪ್ರಸಾದ್ ರಾವ್ ಮತ್ತು ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಪ್ರಸಾದ್ ರಾವ್, ಸಂಧ್ಯಾ, ವಿಜಯ ಮೃತ ದುರ್ದೈವಿಗಳು. ಇನ್ನಿಬ್ಬರಿಗೆ ಗಂಭೀರ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಬೆಳಗಿನ ಜಾವ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ. ನೋಡ್ತಾ ಇದ್ದೀವಿ ನಾವು ದೃಶ್ಯಾವಳಿಗಳಲ್ಲಿ. ನೋಡಿ, ಕಾರು ಪಲ್ಟಿ ಆಗಿರುವಂಥ ದೃಶ್ಯ ಇದು. ನಾವು ನೋಡಿ, ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಗುದ್ದಿ ಪಲ್ಟಿಯಾಗಿದೆ. ಮೂವರು, ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನಿಂದ ಅವರು ವಾಪಸ್ ಆಗ್ತಾ ಇದ್ರು ದೇಗುಲದಿಂದ. ನೋಡಿ, ಎಷ್ಟು ರಭಸವಾಗಿ ಬಂದಂಥ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಏಕಾಏಕಿ ಡಿಕ್ಕಿಯಾಗಿ ಮೂವರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಪ್ರಸಾದ್ ರಾವ್, ವಿಜಯ ಮೃತಪಟ್ಟಿರೋರು ಅಂತ ಹೇಳಲಾಗ್ತಾ ಇದೆ. ಸಂಧ್ಯಾ, ಮೂವರು ಕೂಡ ಸಾವನ್ನಪ್ಪಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಶಿವಾನಂದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ್, ಒಂದೇ ಕುಟುಂಬದ ಮೂವರು ಈಗ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥ ಘಟನೆ ಯಾವಾಗ ಆಯ್ತಿದು? ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲೇ ಮೂವರು, ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿರುವಂತದ್ದು. ಒಂದೇ ಅಂದ್ರೆ ನಿನ್ನೆಯಿಂದಲೂ ಕೂಡ ಅವರು ದೂರದ ಪ್ರಯಾಣದಲ್ಲಿದ್ರು. ಜೊತೆಗೆ ಸಾಕಷ್ಟು ತಮಿಳುನಾಡು ಸೇರಿದಂತೆ ಸಾಕಷ್ಟು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ಮನೆಗೆ ವಾಪಸ್ ಆಗುವಳೆ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಮುಖ್ಯವಾಗಿ ದೇವಿ ಪ್ರಸಾದ್ ಎಂಬುವರು ಏನಿದ್ದಾರೆ, ಅವರು ಸುಮಾರು 48 ವರ್ಷ ಅನ್ನುವಂತ ಒಂದು ಮಾಹಿತಿ ಈಗ ತಿಳಿದು ಬರ್ತಾ ಇದ್ದು. ಅದೇ ಒಂದು ಕುಟುಂಬದ 5 ಏನು ಪ್ರಯಾಣ ಬೆಳೆಸ್ತಾ ಇದ್ರು, ಅವರು ಕೂಡ ಈಗ ಸಾವನ್ನಪ್ಪಿದಂತ ಒಂದು ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು. 5 ಜನರ ಪೈಕಿ ಈಗಾಗಲೇ ಸ್ಥಳದಲ್ಲೇ 3 ಸಾವನ್ನಪ್ಪಿರುವಂತದ್ದು. ಇಬ್ಬರನ್ನ ಗಾಯಾಳುಗಳಿಗೆ ಬಳ್ಳಾರಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಘಟನೆಗೆ ಪ್ರಮುಖವಾಗಿ ಕಾರಣ ಅಂತ ಅಂದ್ರೆ ಅದು ಏನು ದೇವಿ ಪ್ರಸಾದ್ ಏನಿರ್ತಾರೆ, ಅವರೇ ಕೂಡ ಈ ಒಂದು ಖುದ್ದಾಗಿ ಕಾರನ್ನ ಚಾಲನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬೆಳಗಿನ ಜಾವ ಅಂದ್ರೆ ನಿದ್ದೆಯ ಮಪ್ಪರಿನಲ್ಲಿ ಇದ್ರು ಅನ್ನುವಂತ ಒಂದು ಮಾಹಿತಿ ಈಗ ತಿಳಿದು ಬರ್ತಾ ಇರುವಂತದ್ದು. ಆ ಒಂದು ವೇಳೆಯಲ್ಲಿ ವೇಗವಾಗಿ ಬಂದಂತ ಏನು ಕಾರ್ ಇದೆ, ಅದನ್ನ ನಿಯಂತ್ರಣಕ್ಕೆ, ಚಾಲಕನ ನಿಯಂತ್ರಣಕ್ಕೆ ಸಿಗ್ಲಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಪೊಲೀಸರು ಕೂಡ ಈಗ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಬೆಳಗ್ಗೆ ದೂರದ ಪ್ರಯಾಣವನ್ನ ಬೆಳೆಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವರು ಕುಟುಂಬಸ್ಥರು ಕೂಡ ದೇವಿಪ್ರಸಾದ್ ಅವ್ರಿಗೆ ಹೇಳಿದ್ರು, ಇಲ್ಲೇ ವಾಸ್ತವ್ಯ ಮಾಡಿ ಬೆಳಗಿನ ಜಾವ ನಾವು ದೂರದ ಊರಿಗೆ ಪ್ರಯಾಣ ಬೆಳೆಸಿದ್ರೆ ಆಯ್ತು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಬೂಬನ್ನ ಹೇಳುವಂತ ಒಂದು ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಕೆಲವೊಂದ್ ಕಡೆ ಬೆಳಗಿನ ಜಾವ ನಮ್ಗೆ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹಾಗಾಗಿ ಏನೇ ಆದ್ರೂ ಕೂಡ ಇವತ್ತು ಬೆಳಗಿನ ಜಾವದೊಳಗೆ ನಾವು ಮನೆಯನ್ನ ತಲುಪಿದ್ರೆ ಆಯ್ತು ಅನ್ನುವಂತ ಒಂದು ನಿಟ್ಟಲ್ಲಿ ಆತನ ಕುಟುಂಬಸ್ಥರಿಗೆ ದೇವಿಪ್ರಸಾದ್ ಮಾಹಿತಿಯನ್ನ ನೀಡಿರ್ತಾರೆ. ಹಾಗಾಗಿ ಸರಿ ಆಯ್ತು ಅನ್ನುವಂತ ಒಂದು ನಿಟ್ಟಿನಲ್ಲಿ ಆತನ ಕುಟುಂಬಸ್ಥರು ಕೂಡ ಈಗಾಗಲೇ ಆ ದೇವಿಪ್ರಸಾದ್ ಮಾಹಿತಿಯನ್ನ ಹೇಳಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ವೇಗವಾಗಿ ಪ್ರಯಾಣಿಸ್ತಕ್ಕಂಥ ಕಾರ್ ಏನಿದೆ, ಅದು ಡಿವೈಡಿಗರೆ ಡಿಕ್ಕಿ ಹೊಡೆದು ಈಗ ಸಾವನ್ನಪ್ಪಿರುವಂತದ್ದು. ಈ ಒಂದು ಮೃತರ ಪೈಕಿ ಆತನ ದೇವಿಪ್ರಸಾದ್ ಮಗಳಾಗಿರತಕ್ಕಂಥ ಸಂಧ್ಯಾ ಹಾಗೆ ವಿಜಯ ಅನ್ನುವಂತ ಏನು 17 ಮತ್ತೆ 18 ವರ್ಷದ ಮಕ್ಕಳು ಕೂಡ ಈಗ ಸಾವನ್ನಪ್ಪಿರುವಂತದ್ದು. ಒಟ್ಟು 3 ಈಗ ಸಾವನ್ನಪ್ಪಿದ್ರೆ, ಇಬ್ಬರಿಗೆ ಗಾಯಾಳುಗಳಿಗೆ ಬಳ್ಳಾರಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿರುವಂತದ್ದು. ಘಟನಾ ಸ್ಥಳಕ್ಕೆ ತೆಕ್ಕಲಕೋಟೆ ಪೊಲೀಸರು ಭೇಟಿ ನೀಡಿ ಈಗ ಪರಿಶೀಲನೆ ನಡೆಸಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ.